ನನ್ನ ಎಷ್ಟು ತನ ಇದು ಬಂದು ನಿಂತು ಒಂದಿಷ್ಟು ನನ್ನ ಕಡೆ ಹೊರಗೆ ನೋಡ್ತೇನೆ ನೀನು. ಹಾಂ ನಿನ್ನ ಮೈ ನಿನಗೆ ನನ್ನ ಮೇಲೆ ಒಟ್ಟ ಪ್ರೀತಿನೇ ಇಲ್ಲ ಇವಾಗಿಂದ ಅಂದರು. ಚಿನಿ ಸುಮ್ಮನೆ ಪ್ಲೀಸ್ ಇರು. ನನಗೆ ಸ್ವಲ್ಪ ವರ್ಕ್ ಟೆನ್ಷನ್ ಇದೆ ಕಡಿ. ಇನ್ನೊಂದು ಬಂದ ಅದು ಆಯ್ತು ಇದಾಯ್ತು. ನನಗೆ ಇಲ್ಲಿ ವರ್ಕ್ ಟೆನ್ಷನ್ ಇದೆ, ನನಗೆ ಸ್ವಲ್ಪ ಇಶ್ಯೂ ಬರ್ತಿದೆ ಅಂತ ನನಗೆ ಟೆನ್ಷನ್ ಆಗ್ತಿದೆ. ನಿಂತಂದ ಕಡಿ. ಸರಿ ಆಮೇಲೆ ಮಾತಾಡೋಣಂತೆ, ಹೋಗು. ನೋಡು ಒಂದು ದಿವಸ ನನ್ನ ಮೇಲೆ ರೇಗಿತಿಲ್ಲ, ನೀನು ಇವಾಗ ಹೇಗೆ ರೇಗ್ತಿದೀಯಾ ಅಂತ. ನಾನಿರಲ್ಲ ಇನ್ಮೇಲಿಂದ ನನ್ನ ಊರಿಗೆ ಹೋಗ್ಬಿಡ್ತೀನಿ, ನಾನಿರಲ್ಲ. ಚಿನ್ನಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಏನಕ್ಕೆ ಆಗ್ತೀಯ ನೀನು? ಇದ್ರಲ್ಲಿ ಏನಿದೆ ಅಳೋ ಥರ? ಈ ಥರ ಮಾಡ್ಬಿಡ ನೋಡಿ, ನಂಗೆ ತುಂಬ ಬೇಜಾರಾಗುತ್ತೆ. ಹೋಗ್ಲಿ ಬಿಡಿ ನೀನು. ನಾನು ನಿನಗೇನಾದ್ರೂ ಅಂದಿದ್ದೀನಾ? ನನ್ನ ಫಸ್ಟ್ ಆಫ್ ಆಲ್ ತಪ್ಪು, ನಾನು ಮದುವೆ ಆಗಿದ್ದೀನಿಲ್ಲ ಅದೇ ನನ್ನ ತಪ್ಪು. ಮೊದಲೆಲ್ಲ ಯಾವ ಥರ ನನಗೆ ಕೇರ್ ಮಾಡ್ತಿದ್ದೆ, ಇವಾಗ ಏನಿಲ್ಲ, ಒಂಚೂರು ಕೇರ್ ಇಲ್ಲ, ಏನೂ ಇಲ್ಲ ನನಗೆ. ನನಗೆ ಏನು ಕೇಳೋರು ಯಾರೂ ಇಲ್ಲ ನನಗೆ, ನನ್ನ ಕಷ್ಟ ಅದು. ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ನಮ್ಮ ಮನೇಲಿ ನೀನು ಕಷ್ಟ ಕೊಡ್ತಿದ್ದಾರ ಅಂತಾನಾ? ಏನು ಮಾತಾಡ್ತಿದ್ಯಾ ನೀನು? ಪ್ರಜ್ಞೆ ಐತಿ ತಾನೇ ನಿನಗೆ? ನಾನೇನು ಮಾತಾಡಲಿ, ಇರೋದೇ ಹೇಳ್ತಾ ಇದ್ದೀನಿ. ನಿನಗೆ ಗೊತ್ತು ತಾನೇ ನನಗೇನು ಕೆಲಸ ಬರಲ್ಲ ಅಂತಂದು. ನಮ್ಮ ಮನೇಲಿ ನಾನು ಏನಾದರೂ ಕೆಲಸ ಮಾಡಿದ್ದೀನಾ? ಏನೂ ಮಾಡಿಲ್ಲ ತಾನೇ. ಇವಾಗೆಲ್ಲ ಮಾಡಬೇಕು, ಕಸ ಗುಡಿಸ್ಬೇಕು, ನನಗೇನೋ ಗೊತ್ತಿಲ್ಲ ಅದು. ಮತ್ತೆ ಮನೆ ಒರೆಸ್ಬೇಕು, ಮನೇನು ಕೂಡ ಮಾಪಿಲ್ಲ, ಇಲ್ಲಿ ಕೈಲಿನೇ ಒರೆಸ್ಬೇಕು. ಅದು ಬೇರೆ ನಿಮ್ಮ ಅತ್ತಿಗೆ ಪದೇ ಪದೇ ಒರೆಸಿರೋ ಜಾಗನೇ ಪದೇ ಪದೇ ಒರೆಸಕ್ಕೆ ಹೇಳ್ತಾರೆ ನನಗೆ ಬೇಕಂತಾನೆ. ಹೇಳು ಎಷ್ಟಂತ ಸಹಿಸ್ಕೊಳ್ಳಿ, ನಾನು ನನಗೆ ಇರೋಕ್ಕಾಗಲ್ಲ ಇನ್ನು ಮೇಲಿಂದ. ನೀನು ಬರ್ತಿದ್ರೆ ಬರು, ಬಿಡ್ತಿದ್ರೆ ಬಿಡು, ನಾನಂತೂ ಹೋಗ್ತೀನಿ, ಇಲ್ಲಿ ಇರಲ್ಲ. ಚಿನಿ ನನ್ನ ಮಾತು ಕೇಳಿಸ್ಕೊ. ಇಲ್ಲಿ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಗೆ ಫಸ್ಟ್ ಆಫ್ ಆಲ್ ನಾವು ಹೇಳಿದ್ದು ತಾನೆ, ನೀವು ಹೇಗೆ ಹತ್ರ ಹಾಕಿರ್ತೀವಿ ಅಂತ ಅಂದ್ಬಿಟ್ಟು. ಇವಾಗ ಸಡನ್ ಆಗಿ ಹೋಗ್ಬಿಟ್ಟು ಹೇಗಾಗುತ್ತೆ? ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟಾಗುತ್ತಾ? ಹೇಳು. ಸ್ವಲ್ಪ ದಿನ ಎಲ್ಲ ಸಹಿಸ್ಕೊ, ಆಮೇಲೆ ಇನ್ನೂ ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ನಾವು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗೋಣಂತೆ. ಕೈ ತೆಗಿ ನೀನು, ಕೈ ತೆಗಿ. ಫಸ್ಟ್ ಆಫ್ ಆಲ್ ನನ್ನ ಮೇಲೆ ಕೈ ಇಡಬೇಡ ನೀನು. ಎಷ್ಟಂತ ಸಹಿಸ್ಕೊಳ್ಳಿ ನಾನು? ಹೇಳು ಎಷ್ಟಂತ ಸಹಿಸ್ಕೊಳ್ಳಿ? ಇನ್ನೂ ಸ್ವಲ್ಪ ದಿನ ಚಿನ್ನಿ, ಆಯ್ತು ಹೋಗೋಣ ಅಂತ ಹೇಳ್ತಿದ್ದೀನಿ ತಾನೆ. ಮತ್ತೆ ಇದೆಲ್ಲ ನೀನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀನು. ಈ ಮನೆಯವ್ರು ಮೊದಲೇ ಹೇಳಿದಿರ್ತಾನೆ, ಈ ಮನೆ ಸೊಸೆ ಆಗ್ಬೇಕಂದ್ರೆ ಎಲ್ಲ ಥರನೂ ಇರಬೇಕು, ಎಲ್ಲ ಕೆಲಸನೂ ಮಾಡಬೇಕು ಅಂತಂದು. ಅವಾಗೆಲ್ಲ ಹೂ ಅಂದ್ಬಿಟ್ಟು ಇವಾಗ ಈ ಥರ ಮಾತಾಡಕತ್ರೆ ಹೇಗಿರುತ್ತೆ ಹೇಳೋದು? ಚೆನ್ನಾಗಿರಲ್ಲ ಒಂದಿಷ್ಟು. ನೀನು ಕೈ ತೆಗಿ ಅಂತ ಹೇಳ್ತಿದ್ದೀನಿ ತಾನೆ. ನೀನು ಬರೀ ನಿಮ್ಮ ಮನೆಯವ್ರ ಪರವಾಗಿನ ವಹಿಸ್ಕೊಂಡು ಮಾತಾಡ್ತೀಯ, ನಂದು ಒಂದಿಷ್ಟು ಕಷ್ಟ ಕೇಳ್ತಿದೀಯಾ ನೀನು? ಅಡ್ಜಸ್ಟ್ ಮಾಡ್ಕೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋದು. ಈ ಥರ ಯಾರಾದರೂ ಹಿಂಸೆ ಕೊಡ್ತಾರಾ? ನಂಗೆ ಸಾಕಾಗಿದೆ, ನಂಗೆ ಇರೋಕ್ಕಾಗಲ್ಲ. ನೀನು ಬರ್ತಿದ್ರೆ ಬರು, ಬಿಡ್ತಿದ್ರೆ ಬಿಡು, ನಾನು ಮಾತ್ರ ಹೋಗ್ತಾ ಇದ್ದೀನಿ. ಡಿಯರ್ ಹೇಳ್ತಿದ್ದೀನಿ ತಾನೆ, ಇವಾಗ ನಿಂಗೆ ಅಳ್ತಾ ಇದ್ರೆ ಹೇಗೆ ಅನ್ಸುತ್ತೆ ಹೇಳೋದು? ನಾನು ಹೇಳ್ತಿದ್ದೀನಿ ತಾನೆ, ಕರ್ಕೊಂಡು ಹೋಗ್ತೀನಂತೆ, ಇನ್ನು ಸ್ವಲ್ಪ ದಿನ ಇರೋನಂತೆ. ಇವಾಗ ಸಡನ್ ಆಗಿ ಹೋಗ್ಬಿಟ್ರೆ ಅದು ಏನು ಅನಿಸುತ್ತೋ ಗೊತ್ತಾ? ನೋಡಿ ಇವಾಗ ಮ್ಯಾರೇಜ್ ಆಗೋವರೆಗೂ ಇದ್ದ, ಆಮೇಲೆ ಇವ್ನ ಮದುವೆ ಎಲ್ಲ ಆಯಿತು, ಇವಾಗ ಹೋಗ್ಬಿಟ್ನಾ ಅಂತ ಅನ್ಸುತ್ತೆ. ಆ ಥರ ಅನಿಸ್ಕೋದು ಬೇಡ. ಇನ್ನೂ ಸ್ವಲ್ಪ ದಿನ ಇರೋನಂತೆ, ಆಮೇಲೆ ಹೋಗೋಣಂತೆ. ನೀನು ಇರ್ತಿದೆ ಇರು. ನಾನು ಹೇಳ್ತಿದ್ದೀನಿ ನೋಡು, ನೀನು ಇರ್ತಿದೆ ಇರು, ನನಗೆ ಇರೋಕ್ಕಾಗಲ್ಲ. ನೀನು ಇದ್ಬಿಟ್ಟು ಯಾವಾಗಾದ್ರೂ ಬಾ. ನನಗೆ ಇರೋಕ್ಕಾಗಲ್ಲ ಇಲ್ಲೆಲ್ಲ. ನನ್ನ ಮೊದಲೇ ವರ್ಕ್ ಟೆನ್ಷನ್ ಇರುತ್ತೆ ಮಾಡುತ್ತೆ, ಅದರಲ್ಲೂ ಕೂಡ ಇಷ್ಟೆಲ್ಲ ಕೆಲಸ ಮಾಡ್ಬೇಕಂದ್ರೆ ಹೇಗಾಗುತ್ತೆ ನನಗೆ? ನೀನು ಇವಾಗ ನಾನು ಇಲ್ಲಿ ಇರ್ಬೇಕಂದ್ರೆ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಜೊತೆ ಮಾತಾಡು, ಇಲ್ಲ ಅಂದರೆ ನಡಿ ಹೋಗೋಣಂತೆ. ಅದು ಹೇಗೆ ಅಮ್ಮನ ಹತ್ರ ಹೋಗಿ ಮಾತಾಡಲಿ ನಾನು? ಹೇಳಿ ಇವಾಗ ಏನಂತ ಮಾತಾಡಲಿ ನಾನು ಅಮ್ಮನ ಹತ್ರ ಹೋಗ್ಬಿಟ್ಟು? ಹಿಂಗೆ ಅಂತೇಳಿ ಅವ್ರು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಅಂತ ಹೇಳ? ಮತ್ತೆ ಸುಮ್ಮನೆ ಜಗಳ ಆಗುತ್ತೆ ನೋಡು, ಹೇಳ್ತಾ ಇದ್ದೀನಿ ಕೇಳು. ಬೇಡ, ಸ್ವಲ್ಪ ದಿನ ಸಹಿಸ್ಕೊ, ಹೋಗೋಣ ಅಂತ ಹೇಳ್ತಿದ್ದೀನಿ ತಾನೆ. ನಾನು ಮಾತಾಡೋದ್ರ ಅರ್ಥ ಆಗುತ್ತೆ ಇಲ್ಲೋ ನಿನಗೆ? ನಿಂದೆ ನೀನು ಹಠ ಮಾಡ್ಬೇಡ, ನಾನು ಹೇಳೋದು ಕೇಳು ಸ್ವಲ್ಪ. ನೋಡು ನನ್ನ ಮಾತ್ರ ಇರೋಕ್ಕಾಗಲ್ಲ. ಇವಾಗ ನೋಡು ಯಾವ ಥರ ಹೇಳ್ತಿದೆ ನೀನು. ಒಂದು ಸಲ ನನ್ನ ಮೇಲೆ ಇಷ್ಟು ರೇಗಿಲ್ಲ ಮಾಡಿಲ್ಲ. ನಾನು ಹೇಳಿದ ಮಾತು ಒಂದು ಕೂಡ ನೀನು ಕೇಳೇ ಇರ್ತಿದ್ದಿಲ್ಲ, ಎಲ್ಲ ಮಾತು ಕೇಳ್ತಿದ್ದೆ. ಇವಾಗ ನಿಮ್ಮ ಅಮ್ಮನ ಹತ್ರ ಹೋಗಿ ಮಾತಾಡಂದ್ರೆ ಮಾತಾಡ್ತಾ ಇಲ್ಲ ನೀನು. ನಿಮ್ಮ ಅಮ್ಮನೇ ಹೆಚ್ಚು ನಿನಗೆ, ನಾನು ಹೆಚ್ಚಲ್ಲ ನಿನಗೆ. ಸರಿ ಆಯ್ತು, ಹಂಗಂದ್ರೆ ನೀನೇ ಇಲ್ಲಿರು, ನಾನು ಮಾತ್ರ ಇರಲ್ಲ. ನನಗೆ ಈ ಥರ ಜಾಯಿಂಟ್ ಫ್ಯಾಮಿಲಿ ಇರೋಕ್ಕಾಗಲ್ಲ ನನಗೆ. ಹಂಗಂದ್ರೆ ಹೇಗೆ? ಇವಾಗ ಮದುವೆ ಆಗಿತ್ತು ತಾನೇ, ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು. ಜಾಯಿಂಟ್ ಫ್ಯಾಮಿಲಿ ಆಗಲ್ಲ ಅಂತಂದ್ರೆ ನಿಂಗೆ ಮೊದಲೇ ಗೊತ್ತಿತ್ತು ತಾನೇ ನಮ್ಮ ಜಾಯಿಂಟ್ ಫ್ಯಾಮಿಲಿ ಅಂತ. ಅವಾಗೆಲ್ಲ ಹೂ ಅಂದ್ಬಿಟ್ಟು ಇವಾಗ ಆಗಲ್ಲ ಅಂತಂದ್ರೆ ನಾನು ಇಷ್ಟೊತ್ತನ ಹೇಳ್ದೇನೆ ಕೇಳು. ಆಮೇಲೆ ಮತ್ತೆ ಸುಮ್ಮನೆ ವಾದ ಮಾಡ್ಬೇಡ, ನನಗೆ ಸುಮ್ಮನೆ ಸಿಟ್ಟರ್ಸ್ಬೇಡ ನೋಡಿ, ಹೇಳ್ತಾ ಇದ್ದೀನಿ ಇವಾಗ. ಹಂಗನೇ ಇರು, ನಾನು ಹೋಗ್ತಾ ಇದ್ದೀನಿ ನೋಡು, ನಾನು ತಡಿಬೇಡ ನೀನು. ಪ್ಲೀಸ್ ಚಿನಿ, ನಾನು ಹೇಳೋದು ಅರ್ಥ ಮಾಡ್ಕೋ, ಸ್ವಲ್ಪ ಹೇಳ್ತಿದ್ದೀನಿ ತಾನೆ. ಹೋಗೋಣಂತೆ, ಇವಾಗ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ ಮನೆಯಲ್ಲಿ, ಹೇಳ್ತಿದ್ದೀನಿ ನೋಡು ಪ್ಲೀಸ್. ಹೇಳ್ತಿದ್ದೀನಿ ತಾನೆ, ಇನ್ನೂ 1 ವೀಕ್ ಇರು. 1 ವೀಕ್ ಆದಮೇಲೆ ಗ್ಯಾರಂಟಿ ನಾವು ಬೆಂಗಳೂರಲ್ಲಿ ಹೋಗಿರೋಣಂತೆ, ಆಯ್ತಾ? ನಾನು ಹೇಳೋದಾದ್ರೆ ಅರ್ಥ ಮಾಡ್ಕೋತೀಯ ತಾನೆ? ಪ್ಲೀಸ್, ನನ್ನ ಮಾತಿಗೆ ಬೆಲೆ ಇಲ್ವಾ ಹೇಳು? ಸರಿ ಆಯ್ತು, ಪ್ಲೀಸ್ ಪ್ಲೀಸ್ ಚಿನಿ, ನನಗೆ ಇಲ್ಲಿ ಇರೋಕ್ಕಾಗಲ್ಲ. ಪ್ಲೀಸ್ ಚಿನಿ, ಅರ್ಥ ಮಾಡ್ಕೊ ಚಿನಿ ನನ್ನ ಸಿಚುವೇಶನ್ನ. ಪ್ಲೀಸ್ ಚಿನಿ, ನಾವು ಇಬ್ಬರೆಲ್ಲ ಹೋಗಿರೋಣಂತೆ. ನನಗೆ ಈ ಥರ ಇರೋಕ್ಕೆ ಇಲ್ಲಿ ಬದುಕಕ್ಕೆ ತುಂಬ ಕಷ್ಟ ಆಗ್ತಿದೆ ನನಗೆ. ಪ್ಲೀಸ್ ಚಿನಿ ಪ್ಲೀಸ್. ಸರಿ ಆಯ್ತು, ಇವಾಗ ಕಣ್ಣೀರು ಒರೆಸ್ಕೊ, ಫಸ್ಟ್ ಕಣ್ಣೀರು ಒರೆಸ್ಕೊ. ಊಟ ಮಾಡಿದ್ದೆ ತಾನೆ? ಇಲ್ಲ, ಇನ್ನೂ ಮಾಡಿಲ್ಲ, ಬರೀ ಇಷ್ಟೊತ್ತು ಕೆಲಸನೇ ಮಾಡಿದ್ದೀನಿ. ಸರಿ ಆಯ್ತು, ಊಟ ಹಾಕೊಂಬರ್ತೀನಿ ಅಂತ ಇರು, ಊಟ ಮಾಡುವಂತೆ. ಕಣ್ಣೀರು ಒರೆಸ್ಕೊ, ಫಸ್ಟ್ ಕಣ್ಣೀರು ಒರೆಸ್ಕೊ, ಸುಮ್ಮನೆ ಆಗಬೇಡ. ಸಾರಿ ಚಿನಿ, ಸುಮ್ಮನೆ ರೇಗ್ಬಿಟ್ರೆ ಮೇಲೆ ಸಾರಿ. ಎಸ್ ಓಕೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ನನಗೆ ಇವಾಗೇನು ಊಟ ಬೇಡ, ನಾನು ತುಂಬ ತಲೆ ನೋಯ್ತಾ ಇದ್ದೆ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ತೀನಂತೆ. ಸರಿ ಆಯಿತು, ಹಂಗಂದ್ರೆ ನೀನು ಸ್ವಲ್ಪ ರೆಸ್ಟ್ ಮಾಡು. ನನ್ನ ಸ್ವಲ್ಪ ಆಫೀಸ್ ಮೀಟಿಂಗ್ ಇದೆ, ನಾನು ಮೀಟಿಂಗ್ ಕಾಲ್ ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡೋಣಂತೆ ಇಬ್ರು ಸೇರಿ. ಗಂಡನಿದ್ರೆ ಬಂದು ಅಂತರಿಕೆಲ್ಲ ಚಾಡಿ ಚುಚ್ಚಾಕತ್ತಾನೆ. ಅಕ್ಕ ನಾನು ಮರಿ ನಿಂತು ಕೇಳಿಸ್ಕೊಂಡಲ್ಲ, ಚಲೋ ಆಯ್ತು ನೋಡಿಕಿನ ಮಾಡ್ತೀನಿ ಅಂತಿರ್ಕಿನ, ಬನ್ನಪ್ಪ ಎಲ್ಲಿ ಮಾಡ್ತೀನಿ ಅಂತಿರ್ಕಿನ. ಎಷ್ಟು ನಾಟಕ ಮಾಡ್ತಾ ಓಡಿಕಿ. ಭಾಳ ಕೆಲಸ ಆಗತ್ತೆ. ನಾವು ಕೆಲಸ ಮಾಡ್ರು ಏನು ಬರೀ ಒಂದಿಷ್ಟು ಕಸ ಬಂಡೆ ಮಾಡಿದ್ರೆ ಕೆಟ್ಟ ಕೆಲಸ ಆಗತ್ತೆ. ನಾವು ದನ ದುಡ್ದಂಗೆ ಶಾಂಚನ ಮನ್ಯಾಗ ದುಡಿತೇವಿ. ನಮ್ದು ಒಂದಿಟ್ಟು ಕಬರಿ ಲೈಟ್ ಮಾಡೋದಕ್ಕೆ ನೋಡು ಸುಸ್ತಾಗತ್ತೆ, ಸುಸ್ತ ಮಾರಾಣಿ ಮಾಡ್ತೇನೆ ಅಂತಿರಿಕಿ.